ಇವಾಗ ಎಂಟ್ರಿ ಆಗ್ತಿರೋದು ಶಕ್ತಿ ದೇವತೆಗಳ ನಗರ ಪಿರಿಯಾಪಟ್ಟಣ, ನಮ್ಮ ಪಿರಿಯಾಪಟ್ಟಣ. ನಾನು ಹುಟ್ಟಿ ಆಡಿ ಬೆಳೆದಿದ್ದೆಲ್ಲ ಇದೆ ಊರಲ್ಲಿ. ಇಲ್ಲಿ ಸಿಗ್ನಲ್ ಇದೆ, ಬಟ್ ಏನಂದ್ರೆ ಮದುವೆ ಗಂಡಿಗೆ ಅದೇ ಇಲ್ಲ. ನಂಗೆ ಸಿಗ್ನಲ್ ವರ್ಕ್ ಆಯ್ತಿಲ್ಲ, ಸುಮ್ಮನೆ ಹಾಕಿದಾರೆ ಅಷ್ಟೇ. ಸೊ ನಾನು ಇವತ್ತು ಹೋಗ್ತಿರೋದು ಪಿರಿಯಾಪಟ್ಟಣಕ್ಕೆ, ನಮ್ಮೂರಿಗೆ, ನಾನು ಹುಟ್ಟಿ ಬೆಳೆದಿದ್ದ ಊರಿಗೆ. ನಮ್ಗೆ ಶಾರ್ಟ್ ಕಟ್ ಇದೆ, ಯಾಕಪ್ಪ ಪ್ರಗತಿಯಲ್ಲಿದೆ ಅಂತ ಐ ಥಿಂಕ್ ಬೋರ್ಡ್ ಹಾಕಿದ್ದಾರೆ, ಬೆಳ್ಳೆ ಹೋಗಿ ಅಂತ. ನಾವೀಗ ಬೆಕ್ಕೆ ಎಂಟ್ರಿ ಆಗಿದ್ದೀವಿ. ಆಲ್ಮೋಸ್ಟ್ ಒಂದು ಹೈಸ್ಕೂಲ್ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇರೋದು. ಅವನಾದ್ರು ನೋಡಿದ್ರೆ ನಿಲ್ಲಿಸ್ತಾನೆ, ಅಲ್ಲಿ ಬೇರೆ ಅರ್ಧ ಗಂಟೆ ನಿಂತ್ಕೊಂಡು ಮಾತಾಡ್ಬೇಕು, ಯಾರು ಕಾಣ್ದಂಗೆ. ಅದಕ್ಕೆ ಹೆಲ್ಮೆಟ್ ಕ್ಲೋಸ್ ಮಾಡ್ಕೊಂಡು ಹೋಗ್ತಿದ್ದೀನಿ. ನೋಡಿ, ನಮ್ಮ ಹಳ್ಳಿಗಡೆ ಸೈಡ್ ಬಂದ್ರೆ ನೋಡಿ ವೆಹಿಕಲ್ಸ್ ಇರಲ್ಲ, ಏನಿಲ್ಲ, ಖಾಲಿ ರೋಡು, ಆರಾಮ್ಸೆ ಗುರು. ಅದೇ ಸಿಟಿಗಳಲ್ಲಿ ರೋಡ್ ತುಂಬ ಬರೀ ವೆಹಿಕಲ್ಸೇ ಇರುತ್ತೆ. ಇದೆ ಕಂಪ್ಲಾಪುರ. ನಾವು ರೆಗ್ಯುಲರ್ ಆಗಿ ಎಗ್ ರೈಸ್ ತಿನ್ನೋಕೆ ಬರ್ತಿದ್ವಿ ಇಲ್ಲಿ. ಕಂಪ್ಲಾಪುರ ಒಂಥರ ನಮಗೆ ಎಗ್ ರೈಸ್ ತಿನ್ಬೇಕಾದ್ರೆ ಇಲ್ಲಿ ಬಾ, ಒಬ್ಬ ಸುರೇಶ್ ಅಣ್ಣ ಅಂತ ಆಗ್ತಾನೆ, ಅವನ ಹತ್ರ ಹೋಗು. ಲಾಂಗ್ ಟೈಮಲ್ಲೇ ಬಿಡ್ತಿರ್ಬೇಕು, ಬಂದು ತಿಂತಿದ್ವಿ ಇಲ್ಲಿ. ಅಣ್ಣ ಯಾಕೆ ಆ ಕಡೆ ಹೋದ್ರೆ ಹುಣಸೂರು, ಲೆಫ್ಟಿಗೆ ಬಂದರೆ ಪಿರಿಯಾಪಟ್ಟಣ. ನಾವು ಇವಾಗ ಎಂಟ್ರಿ ಆಗ್ತಿರೋದು ಶಕ್ತಿ ದೇವತೆಗಳ ನಗರ ಪಿರಿಯಾಪಟ್ಟಣ, ನಮ್ಮ ಪಿರಿಯಾಪಟ್ಟಣ. ನಾನು ಹುಟ್ಟಿ ಆಡಿ ಬೆಳೆದಿದ್ದೆಲ್ಲ ಇದೆ ಊರಲ್ಲಿ. ಆಲ್ಮೋಸ್ಟ್ 15-16 ಇಯರ್ಸ್ ನಾನು ಇಲ್ಲ ಪಿರಿಯಾಪಟ್ಟಣದಲ್ಲಿ ಆಡಿ ಬೆಳೆದಿದ್ದೀನಿ. ಸ್ಟಾರ್ಟಿಗೆ ಎಂಟ್ರಿ ಆಗ್ತಿದ್ದೀನಿ, ಫಸ್ಟ್ ಲೆಫ್ಟ್ ಸೈಡ್ಗೆ ಕನ್ನಮಡಮ್ಮ ಅಂತ ದೇವಸ್ಥಾನ ಸಿಗುತ್ತೆ. ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ. ಲಾಸ್ಟ್ 2 ವರ್ಷದಿಂದ ಅಟೆಂಡ್ ಮಾಡಿಲ್ಲ ಅಷ್ಟೇ. ಇದು ಪಿರಿಯಾಪಟ್ಟಣದ ಗೌರ್ಮೆಂಟ್ ಹಾಸ್ಪಿಟಲ್. ನಾವೊಂದ್ಸಲಿ ಬೈಕಲ್ಲಿ ಬಿದ್ದಿದಾಗ ಇಲ್ಲೇ ತಗೊಂಡು ಸೇರಿಸಿದ್ರು. ಮೊದಲು ಏನು ಇರಲಿಲ್ಲ ಗುರು, ಇಲ್ಲಿ ಮೊದಲು ಏನು ಇರಲಿಲ್ಲ. ಇತ್ತೀಚೆಗೆಲ್ಲ ಸ್ವಲ್ಪ ಡೆವಲಪ್ಮೆಂಟ್ ಇತ್ತೀಚೆಗೆ ಆಗ್ತಿದೆ, ಎಲ್ಲ ಮಾಡ್ತಿದ್ದಾರೆ. ಇಲ್ಲಿ ಒಳಗಡೆ ಹೋದ್ರೆ ಲೆಫ್ಟಿಗೆ ಬಸ್ ಸ್ಟ್ಯಾಂಡ್ ಇದೆ, ಬಸ್ ಸ್ಟಾಪ್. ಸೊ ಮೋಸ್ಟ್ ಆಫ್ ದಿ ಮೂವೀಸ್ ನೋಡ್ತಿದ್ದೀವಿ ಇಲ್ಲೇ ಮಹದೇಶ್ವರ ಚಿತ್ರಮಂದಿರ, ಮಹದೇಶ್ವರ ಥಿಯೇಟರ್. ಇರೋದೇ 2 ಥಿಯೇಟರ್, ಅದರಲ್ಲಿ ಮಹದೇಶ್ವರ ಇಲ್ಲಿ, ಸ್ವಲ್ಪ ಮುಂದೆ ಹೋದ್ರೆ ಶಾರದಾ ಇದೆ ರೈಟಿಗೆ. ಇಲ್ಲಿ ಸಿಗ್ನಲ್ ಇದೆ, ಬಟ್ ಏನಂದ್ರೆ ಮದುವೆ ಗಂಡಿಗೆ ಅದೇ ಇಲ್ಲ. ನಂಗೆ ಸಿಗ್ನಲ್ ವರ್ಕ್ ಆಯ್ತಿಲ್ಲ, ಸುಮ್ಮನೆ ಹಾಕಿದಾರೆ ಅಷ್ಟೇ. ನೋಡಿ, ಸೈಡಲ್ಲಿ ಹೋಗೋದೇ ಅಲ್ಲ ಅಂತ ಹೋಗೋದಕ್ಕೆ. ಅಣ್ಣ ಹೇಳ್ಕೋಣ, ಅಲ್ಲ ಅಷ್ಟಾಗ್ಲೇ ಜಾಗ ಐತೆ. ಹಾಯ್, ಎಲ್ಲ ರೈಟಿಗೆ ಹೋದ್ರೆ ಮಸ್ನಿಕಮ್ಮ ದೇವಸ್ಥಾನ ಇದೆ. ಇದೆಲ್ಲ ಚಿಕ್ಕ ವಯಸ್ಸಲ್ಲಿ, ಅವಾಗ ಬೈಕ್ ಇರ್ಲಿಲ್ಲ, ಸೈಕಲ್ ಹೊಡ್ಕೊಂಡ್ ಬಂದಿಲ್ಲೆಲ್ಲ ತಿರುಗ್ತಿದ್ವಿ ಗುರು. ನಂದೇ ಅವಾಗ ಕೆಲಸ ಮಾಡಿ 3000 ಏನೋ ಕೊಟ್ಟು ಹೀರೋ ರೇಂಜರ್ ಸೈಕಲ್ ತಗೊಂಡಿದ್ದೆ. ಅವಾಗ ಅದೇ ಫೇಮಸ್ ಹೀರೋ ರೇಂಜರ್ ಸೈಕಲ್, ಅದ್ರಲ್ಲಿ ಓಡಾಡ್ತಿದ್ದೆ. ಇವಾಗ ನನ್ನ ಫೇವ್ರೇಟ್ ಎಕ್ಸ್ಪಲ್ಸಲ್ಲಿ ಬಂದಿದ್ದೀನಿ. ಇಲ್ಲಿ ಮುಂದೆ ಲೆಫ್ಟಿಗೆ ಪೊಲೀಸ್ ಸ್ಟೇಷನ್ ಇದೆ. ನಾವು ಸ್ಕೂಲಿಗೆ ಬರ್ಬೇಕಾದ್ರೆ ಇಲ್ಲಿ ನಲ್ಲಿಕಾಯಿ ಕಿತ್ಕೊಂಡು ತಿನ್ನೋಕೆ ಬರ್ತಿದ್ವಿ. ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ತಿದ್ವಿ. ಪೊಲೀಸ್ ಸ್ಟೇಷನ್ ಒಳಗಡೆ ಮರ ಇದೆ, ನಲ್ಲಿಕಾಯಿ ಮರ. ಇವಾಗ ಕಿತ್ಬಿಟ್ಟಿದ್ದಾರೆ ಅನ್ಸುತ್ತಿಲ್ಲ, ಅಲ್ಲಿ ಬರ್ತಿದ್ವಿ. ಸೊ ಇವಾಗ ರೈಟ್ ಸೈಡಿಗೆ ಹೋದ್ರೆ ಕುಶಾಲನಗರ, ಕೊಪ್ಪ. ಯಾವ ಕಡೆಗೆ ಹೋಯ್ತೀವೋ ಏನು ಹಾಕಲ್ಲ, ಏನಿಲ್ಲ. ಲೆಫ್ಟಿಗೆ ಹೋದ್ರೆ ಸಿದ್ದಾಪುರ, ರೈಟಿಗೆ ಹೋದ್ರೆ ಕುಶಾಲನಗರ, ಕೊಪ್ಪ. ಇದು ನಾನು ಓದಿದ ಸ್ಕೂಲ್, ಉಪ್ಪಾರ್ಗೇರಿ. ಇದು ಈ RMCಲಿ ನಾನು ಒಂದು ಟೈಮಲ್ಲಿ ಖೋಖೋ ಪ್ಲೇಯರ್. ಡೈಲಿ ಮಾರ್ನಿಂಗ್ 4:35 ಬಂದು ಇಲ್ಲಿ ಆಲ್ಮೋಸ್ಟ್ 8 to 10 ರೌಂಡ್ಸ್ ಹಾಕುತ್ತಿದ್ರು. ಡೈಲಿ ಸುತ್ತಿದ್ವಿ. ನಾವು ಅಮ್ಮಂಗೆ ಭಯ ಆಗ್ಬಿಟ್ಟೈತೆ, ಮಾತಾಡ್ಕೊಂಡು ಜೋರಾಗಿ ಹೋಗ್ಬಿಟ್ಯಾ, ಬೆಳ್ಳೆ ಹೋಗುವಂತಿದ್ದೆ. ಸೊ ಖೋಖೋ ಆಡ್ಬೇಕಾದ್ರೆ ಸ್ಕೂಲಲ್ಲಿ ಇದ್ದಾಗ ಚೆನ್ನಾಗಿತ್ತು ಗುರು. ಖೋಖೋ ಆಡೋಕ್ಕೆ ಮಾರ್ನಿಂಗ್ ಪ್ರಾಕ್ಟೀಸಿಗೆ ಬರ್ತಿದ್ವಿ, 4:35 ಬರ್ತಿದ್ವಿ, ಟಿಲ್ 7:30, 8ವರೆಗೂ ಆಡ್ತಿದ್ವಿ. ಫುಲ್ ಪ್ರಾಕ್ಟೀಸ್ ಮಾಡಿ ಪುನಃ ಮನೆಗೆ ಹೋಗಿ, ಪುನಃ 4 ಕಿಲೋಮೀಟ್ರಿಂದ ಮನೆಗೆ ಹೋಗಿ
ಸೊ ಅಲ್ಲಿ ರೆಡಿಯಾಗಿ ಪುನಃ ಸ್ಕೂಲಿಗೆ ಬಂದು ಮಧ್ಯಾಹ್ನವರೆಗೂ ಕ್ಲಾಸಲ್ಲಿ ಇರ್ತಿದ್ವಿ. ಮಧ್ಯಾಹ್ನ ಮೇಲೆ ಪುನಃ ಖೋ ಖೋ ಪ್ರಾಕ್ಟೀಸ್. ನೋಡ್ಗುರು ಹೆಂಗೈತೆ, ಆ ಕಡೆ ಈ ಕಡೆ ಮರಗಳೈತೆ, ಮಧ್ಯದಲ್ಲಿ ನಾವು ತಣ್ಣಗೆ ಆಗ್ತೈತೆ. ಇದಕ್ಕೆ ಹಳ್ಳಿ ಜನ ಏನಕ್ಕೆ ಅಂದ್ರೆ ವೀಕೆಂಡ್ ಬಂತು ಅಂದ್ರೆ ಎಲ್ಲರೂ ಸಿಟಿ ಬಿಟ್ಟು ಏನಕ್ಕೆ ಈ ಕಡೆ ಬರ್ತಾರೆ ಅಂತ ಇವಾಗ ಅರ್ಥ ಆಗ್ತದೆ. ಸ್ಕೂಲ್ ಬಿಟ್ಟಿದಾರ. ಬನ್ನಿ ಸರ್ಪ್ರೈಸ್ ವಿಸಿಟ್.